ಹಾಂ ಬ್ರದರ್, ಚೆನ್ನಾಗಿದ್ದೀರಾ? ಏನು ಚೆನ್ನಾಗಿದ್ದೀವಿ. ಜೀವನನೇ ಬೇಡ ಅನ್ನಿಸ್ತಾ ಇದೆ. ಒಂದೊಂದ್ಸಲಿ ಸತ್ತೋಗ್ಬಿಡೋಣ ಅನ್ನಿಸ್ತಾ ಇದೆ. ಯಾರೂ ಇಲ್ಲ, ಅಣ್ಣ ತಮ್ಮ ಯಾರೂ ಇಲ್ಲ, ಎಲ್ಲ ಕೈ ಬಿಟ್ಟವ್ರೆ. ಸುಮ್ಮನೆ ಎಷ್ಟು ಜೀವನನೇ. ಬ್ರದರ್, ಯಾಕೆ ಯೋಚನೆ ಮಾಡ್ತೀರಾ? ಧೈರ್ಯವಾಗಿರಿ. ಬೈಬಲಲ್ಲಿ ಏನು ಹೇಳ್ತಿದೆ? ದಾವೀದ ಅವ್ರ ಅಣ್ಣ ತಮ್ಮ ಎಲ್ಲರೂ ಕೈ ಬಿಟ್ಬಿಟ್ಟಿದ್ರು. ಅವ್ರ ತಂದೆ ತಾಯಿನೂ ಕೈ ಬಿಟ್ಬಿಟ್ಟಿದ್ರು. ಅವ್ರ ತಂದೆ ತಾಯಿ ಏನು ಮಾಡಿದ್ರು ಅಂದ್ರೆ ಅವ್ರ ಅಣ್ಣಂದ್ರೆಲ್ಲರೂ ಮಿಲ್ಟ್ರಿಗೆ ಕೆಲಸಕ್ಕೆ ಹಾಕಿದ್ರು. ಅವ್ರು ಮಿಲ್ಟ್ರಿಯಲ್ಲಿ ಕೆಲಸದಲ್ಲಿದ್ರು. ದಾವೀದನ ಏನು ಮಾಡೋದು, ತಗೊಂಡೋಗಿ ಕುರಿ ಮೇಸಕ್ಕೆ ಹಾಕಿದ್ರು. ಅವನು ಒಂಟಿಯಾಗೇ ಇದ್ದ. ಅವನು ಒಬ್ಬನೇ ಇರುವಾಗ, ಅವನ ಜೊತೆ ಯಾರು ಇಳಿದಿರುವಾಗ, ಆದರೆ ಒಂದು ಅವ್ನು ಪ್ಲ್ಯಾನ್ ಮಾಡ್ದ. ಏನು ಪ್ಲ್ಯಾನ್ ಮಾಡ್ದ? ಇಲ್ಲಿ ದೇವ್ರನ್ನ ಯಾವಾಗಲೂ ಸ್ತುತಿ ಮಾಡ್ದ, ಸ್ತೋತ್ರ ಮಾಡ್ದ, ಆರಾಧನೆ ಮಾಡ್ದ. ಸರ್ವಶಕ್ತನಾದ ದೇವ್ರನ್ನ ಗಣಪಡಿಸ್ದ. ಅರ್ಥ ಆಯ್ತಾ? ಸರ್ವಶಕ್ತ ದೇವ್ರನ್ನ ಗಣಪಡಿಸೋದ್ರಿಂದ ಅವನ ಜೀವಿತದಲ್ಲಿ ಏನಾಯ್ತು ಗೊತ್ತಾ? ಅವನ್ನ ದೇವರು ಇಸ್ರಾಯೇಲ್ ದೇಶಕ್ಕೆ ರಾಜನಾಗಿ ನೆನೆಸಿದ್ರು. ಇವತ್ತು ನಿಮ್ಮ ಜೀವಿತಲ್ಲೂ ಏನಿಲ್ಲ ಅಂತ ನೀವು ಹೇಳಕ್ಕೆ ಹೋಗ್ಬೇಡಿ, ಯಾರಿಲ್ಲ ಅಂತ ತಿಳ್ಕೊಬೇಡಿ. ಬಟ್ ದೇವ್ರು ನಿಮ್ಮ ಸಂಗಡ ಇದ್ದರೆ ನೈಲ್ದಿಗೆ ನಿಮ್ಮ ಲೈಫ್ ಎಲ್ಲೋ ಹೊಂಟೈತದೆ. ನಿಮ್ಮ ಲೈಫ್ ಸೂಪರ್ ಆಗಿರ್ತದೆ. ದಾವೀದನ ಲೈಫಲ್ಲಿ ನೋಡಿ, ಅವನಿಗೆ ಸರ್ಕಾರದ ಕೆಲಸ ಇರಲಿಲ್ಲ, ಆದರೆ ಅವನು ಒಂದು ಕುರಿ ಮೇಯಿಸ್ತಾರವಾಗ ಎಲ್ಲಿದ್ದಾಗ ರಾಜನಾದ. ಅದೇ ಥರ ನಿಮ್ಮ ಲೈಫಿನ ಬದಲಾವಣೆ ಆಗ್ತದೆ. ಧೈರ್ಯವಾಗಿರಿ. ಅರ್ಥ ಆಯ್ತಾ ಬ್ರದರ್? ಓಕೆ. ಖುಷಿಯಾಗಿದ್ದೀರಾ? ಖುಷಿಯಾಗಿದೆ.